ಮತ್ತು ಇನ್ನು ಒಂದೇ ಒಂದು ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ಈ ಉದ್ಘಾಟನಾ ಆಶೀರ್ವಚನಕ್ಕೆ ಮಂಗಲ ಹಾಡಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ದೃಷ್ಟಿಯಿಂದ ತುಂಬ ಗಂಭೀರ ಆ ಸಮಸ್ಯೆ. ನಮ್ಮ ದೃಷ್ಟಿಯಿಂದ ಸಮಾಜ ಎದುರಿಸ್ತಾ ಇರತಕ್ಕಂಥ ಅತ್ಯಂತ ಗಂಭೀರ ಸಮಸ್ಯೆ ಅದು, ಅಂತ ತೀರ ಗಂಭೀರ ಸಮಸ್ಯೆ ಅದು. ಏನದು ಅಂದರೆ ಹವ್ಯಕರು ಅಳಿದು ಹೋಗ್ತಾ ಇದ್ದಾರೆ ಅಂತ. ನಾವು ಯಾರೂ ಇದನ್ನು ಆಲೋಚನೆ ಮಾಡ್ತಾ ಇಲ್ಲ. ಹವ್ಯಕರ ಸಂಖ್ಯಾಕ್ಷಯ ಯಾವ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಬಹಳ ಕಾಲ ಬೇಡ. ಇನ್ನು ನಮ್ಮ ಗುರುತು ಅಳಿದು ಹೋಗೋದಕ್ಕೆ ಬಹಳ ಕಾಲ ಬೇಡ ಅಂತ. ತುಂಬ ಸಂತೋಷ ಆಗ್ತದೆ ಇಷ್ಟು ಮಂದಿ ಹವ್ಯಕ ಬಂಧುಗಳು ಇಲ್ಲಿ ಸೇರಿದ ನೋಡಿದಾಗ ಹೊಟ್ಟೆ ತುಂಬ್ತದೆ. ತುಂಬ ಬೆಳಗ್ಗೆ 9 ಗಂಟೆಗೆ ನೀವೆಲ್ಲ ಇದ್ರಿ, ನಾವು ಬಂದು ಇಳಿಯುವಾಗ ನಮಗೆ ಆಶ್ಚರ್ಯಕ್ಕಾದಿತ್ತು ಅಂತ. 1000ಕ್ಕೆ ಮಿಗಿಲಾಗಿ 1200ಕ್ಕಿಂತ ಮಿಗಿಲಾಗಿ ಮಹಿಳೆಯರು ಪೂರ್ಣಕುಂಭವನ್ನು ಹಿಡಿದು ನಿಂತಿದ್ದರು. ಆ ದೃಶ್ಯ ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಅಮೋಘವಾಗಿರ್ತಕ್ಕಂಥ ದೃಶ್ಯ ಅಂತ. ನಮ್ಮ ವಿಶ್ವೇಶ್ವರ ಭಟ್ರು ಒಂದು ವಕ್ರತುಂಡೋಕ್ತಿ ಮಾಡಿದರು ಕೂಡಲೆಯಲ್ಲಿ, ಇದೊಂದು ಕುಂಭಮೇಳ ಅಂತ. ಹಾಗಿತ್ತು ಅದು ಅಂತ ಒಂದು ಅದ್ಭುತ ಸಂದರ್ಭ ಇತ್ತು. ಆದರೆ ನಾವು ಮುಂದಿನ ಸಮ್ಮೇಳನ ಮಾಡುವಾಗ ಎಷ್ಟು ಮಂದಿ ಇರ್ತೇವೆ ಅಂತ, ನಮ್ಮ ಸಂಖ್ಯೆ ಏನಾಗಿರ್ತದೆ ಅಂತ ನೋಡಿ. ಪೀಠಕ್ಕೆ ಬಂದು ನಾವೊಂದು 30 ವರ್ಷ ಆಗಿರ್ಬೋದು. ಅವತ್ತು ಇದ್ದ ಸಂಖ್ಯೆಯ ಅರ್ಧ ಇಲ್ಲ ಇವತ್ತು ಅಂತ. ಅವತ್ತೇನು ಸಂಖ್ಯೆ ನಾವು ನೋಡ್ತಾ ಇದ್ವೋ ಆ ಸಂಖ್ಯೆಯ ಅರ್ಧ ಇಲ್ಲ ನಾವಿವತ್ತು. ಮಾತ್ರ ಅಲ್ಲ, ನಿಮ್ಗೆ ಎಲ್ಲಿ ಹೋದರೂ ಬಂದರೂ ನಿಮಗೆ ಬಿಳಿ ತೆರೆಗಳು, ಹಣ್ಣು ತೆರೆಗಳು ಮಾತ್ರ ಕಾಣ್ತವೆ. ಹಳ್ಳಿಗಳಲ್ಲಂತೂ ಬೇರೆಯೇನು ಇಲ್ಲವೇ ಇಲ್ಲ. ಬಿಳಿ ತೆರೆಗಳು ನಮ್ಮ ಸಂಪತ್ತು, ಬೇಕು, ನಮ್ಮ ಆಸ್ತಿ, ಅನುಭವದ ಭಂಡಾರ ಅದು. ಆದರೆ ಮುಂದಿನ ತಲೆಮಾರು ಬೇಕೋ ಬೇಡವೋ? ದಶರಥ ರಾಜ್ಯ ನೆನಪಾಗ್ತದೆ ನಮಗೆ. ದಶರಥ ರಾಜ್ಯದಲ್ಲಿ ಇಲ್ಲದಿರುವುದು ಏನೂ ಇರಲಿಲ್ವಂತ, ಎಲ್ಲವೂ ಇತ್ತು. ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು, ಸ್ವರ್ಗದ ಅಮರಾವತಿಗೆ ಸ್ಪರ್ಧೆ ಕೊಡ್ತಾ ಇತ್ತು. ಅಷ್ಟೂ ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ ದಶರಥನದ್ದು. ಒಂದೇ ಕೊರತೆ ಇದ್ದಿದ್ದು, ಅವನಿಗೆ ಭವಿಷ್ಯ ಇರಲಿಲ್ಲ. ದಶರಥನಿಗೆ ಮುಂದುವರಿಕೆ ಇರಲಿಲ್ಲ, ಮಕ್ಕಳಿರಲಿಲ್ಲ ಅಂತ. ಇವತ್ತು ಕೂಡ ಅದೇ ಸಮಸ್ಯೆ ಇದೆ, ಮಕ್ಕಳಿಲ್ಲ. ಯಾರು ಈ ಜನಸಂಖ್ಯಾ ನಿಯಂತ್ರಣದ ಸೂತ್ರವನ್ನು ಅಳವಡಿಸ್ಕೊಂಡ್ರೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೆಯದಿತ್ತೋ ಅವರು ಅಳವಡಿಸ್ಕೊಳ್ತಾ ಇಲ್ಲ ಆ ಸೂತ್ರವನ್ನು. ಅವರು ಬಿಲ್ಕುಲ್ ಅಳವಡಿಸ್ಕೊಳ್ತಾ ಇಲ್ಲ. ಅಲ್ಲಿ 10, 20, 30 ಮಕ್ಕಳು. ಆದರೆ ಯಾವ ತಳಿ ಪ್ರಪಂಚಕ್ಕೆ ಬೇಕಾಗಿತ್ತೋ, ದೇಶಕ್ಕೆ ಬೇಕಾಗಿತ್ತೋ, ಯಾವ ತಳಿ ಬೆಳೆದರೆ ಪ್ರಪಂಚಕ್ಕೆ ಶುಭ ಆಗ್ತಾ ಇತ್ತೋ ಆ ತಳಿಯವರು ಅತೀ ಮುತುವರ್ಜಿ. ಈ ಜನಸಂಖ್ಯಾ ನಿಯಂತ್ರಣದ ಒಂದು ಪಾಲಿಸಿ ಇದೆಯಲ್ಲ, ಸೂತ್ರ ಇದೆಯಲ್ಲ, ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ. ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಮದುವೆ ಬೇಡ, ಮಕ್ಕಳು ಬೇಡ, ಏನೂ ಬೇಡ. ಮದುವೆ ಬೇಡ ಅಂತ ಶಂಕರಾಚಾರ್ಯರಾದ ಸಮಸ್ಯೆ ಏನೂ ಇಲ್ಲ, ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ. ಇದು ಅದಲ್ಲ, ಇದು ಜಾಲಿಯಾಗಿರಬೇಕು ಅಂತ. ಈ ಮದುವೆ ಎಲ್ಲ ಬಂಧನ ಅಂತ, ಆ ಕಾರಣಕ್ಕೆ ಅದು ಅಂತ ನಿಕೃಷ್ಟವಾಗಿರ್ತಕ್ಕಂಥದ್ದು. ಅಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೇವೆ. ನಮಗೆ ದಕ್ಷಿಣ ಕೊರಿಯಾದ ನೆನಪಾಗ್ತದೆ ಅಂತ. ಪ್ರಪಂಚದ ತುಂಬ ಮುಂದುವರೆದ ರಾಷ್ಟ್ರ ದಕ್ಷಿಣ ಕೊರಿಯಾ. ಇವತ್ತಂತೂ ಕೊರಿಯಾದ ಪ್ರಭಾವ ನಮ್ಮ ಯುವಜನಾಂಗದ ಮೇಲೆ ತುಂಬ ದಟ್ಟವಾಗಿದೆ. ಆದರೆ ನಿಮಗೊಂದು ಗೊತ್ತಿರಲಿ, ಪ್ರಪಂಚದ ಭೂಪಟದಿಂದ ಯಾವುದಾದ್ರೂ ದೇಶ ಮೊಟ್ಟ ಮೊದಲು ಕಣ್ಮರೆಯಾಗೋದಿದ್ರೆ ಅದು ದಕ್ಷಿಣ ಕೊರಿಯಾ. ಯಾಕೆ ಗೊತ್ತಾ? ಇದೇ ಕಾರಣಕ್ಕೆ. ಹವ್ಯಕರು ಯಾವ ಪಾಲಿಸಿಯನ್ನು ತುಂಬ ಸೀರಿಯಸ್ ಆಗಿ ಅಳವಡಿಸ್ಕೊಂಡಿದ್ದಾರೋ, ತುಂಬ ಗಂಭೀರವಾಗಿ, ಇದೇ ಈ ಕುಟುಂಬ ಕಲ್ಯಾಣ ಅಂತ ಹೆಸರೋದಕ್ಕೆ. ಅದು ಯಾವ ಕಲ್ಯಾಣವೋ ಗೊತ್ತಿಲ್ಲ ಅದು. ಅದರ ಪರಿಣಾಮ ಏನು ಅಂದರೆ, ಒಂದು ಕಾಲದಲ್ಲಿ ತುಂಬ ಕ್ಷಿಪ್ರವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಇದ್ದಿದ್ದು ಅದು ಅಲ್ಲಿಂದಲ್ಲಿಗೆ ಬಂದು ಇಳಿದು ಹಿಂದೆ ಸರ್ಕಾರ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದದ್ದು. ಇವತ್ತು ದಕ್ಷಿಣ ಕೊರಿಯಾದಲ್ಲಿ ಅಲ್ಲಿ ಮಕ್ಕಳನ್ನು ಪಡ್ಕೊಂಡ್ರೆ ತುಂಬ ಅದಕ್ಕೆ ಇನ್ಸೆಂಟಿವ್ಸ್ ಇದೆ. ಮಕ್ಕಳಾದರೆ ಅದಕ್ಕೆ ತುಂಬ ಸವಲತ್ತುಗಳನ್ನು ಕೊಡ್ತಾರೆ ಅವರು. ಆದರೆ ಮಕ್ಕಳಾಗ್ತಾ ಇಲ್ಲ. ಯಾಕೆಂದರೆ ಸಮಾಜದ ಮನಸ್ಸನ್ನು ಒಂದ್ಸರಿ ತಿದ್ದಿಬಿಟ್ರೆ, ಮಕ್ಕಳು ಬೇಡ ಅನ್ನೋ ತಿದ್ದಿಬಿಟ್ರೆ ವಾಪಸ್ ತರೋದು ಕಷ್ಟ ಇದೆ ಅದನ್ನು ಅಂತ. ಯಾವ ಸವಲತ್ತು ಕೊಟ್ಟರು ಕೂಡ ತಾಯಂದಿರಾಗೋಕ್ಕೆ ಇಷ್ಟ ಇಲ್ಲ, ತಂದೆಯಂದ್ರಾಗೋಕ್ಕೆ ಇಷ್ಟ ಇಲ್ಲ. ಯಾಕೆ ನಮಗಿದು ಸುಮ್ಮನೆ ಬರ್ಡನ್ ಅಂತ. ಆ ಮಕ್ಕಳು ಅಂದರೆ ಒಂದು ಖುಷಿ ಅಂತ ಇತ್ತಲ್ಲ, ಒಂದು ದೇವರು ಅಂತ ಇತ್ತಲ್ಲ, ಆ ಸ್ಥಾನದಲ್ಲಿ ಅದೊಂದು ಬರ್ಡನ್ ಅನ್ನುವಂಥ ಒಂದು ಭಾವನೆ ಅದು ಬಂದಿದ್ದರ ಫಲವಾಗಿ ಸರ್ಕಾರದ ಅಗಾಧ ಪ್ರಯತ್ನದ ಫಲವಾಗಿ ಕೂಡ ಕುಸಿತಾ ಹೋಗ್ತಾ ಇದೆ ದಕ್ಷಿಣ ಕೊರಿಯಾದ ಜನಸಂಖ್ಯೆ. ಹಾಗೆ ಇಲ್ಲೂ ಕೂಡ ಹವ್ಯಕರಲ್ಲಿ ಕೂಡ ಅದೇ ಆಗ್ತಾ ಇರುವಂಥದ್ದು. 2 ಮಕ್ಕಳಿದ್ದರೆ, ತಂದೆ ತಾಯಿಗೆ 2 ಮಕ್ಕಳಿದ್ದರೆ
ಅದು ಅಲ್ಲಿಂದ ಅಲ್ಲಿಗೆ ಆಗೋದಿಲ್ಲ ಮುಂದಿನ ಪೀಳಿಗೆ. ಯಾಕೆಂದರೆ ಎರಡೂ ಮಕ್ಕಳು ಬದುಕ್ತಾರೆ ಅಂತಿಲ್ಲ, ಎರಡೂ ಮಕ್ಕಳಿಗೂ ಮದುವೆ ಆಗತ್ತೆ ಅಂತಿಲ್ಲ, ಎರಡೂ ಮಕ್ಕಳಿಗೂ ಮಕ್ಕಳಾಗ್ತವೆ ಅಂತಿಲ್ಲ. ಹಾಗಾಗಿ ಎರಡು ಅನ್ನೋದು, ಗಂಡ ಹೆಂಡತಿ ಇಬ್ಬರಿಗೆ ಎರಡು ಮಕ್ಕಳು ಅನ್ನೋದು ಸಮಾಜವನ್ನು ಅಲ್ಲಿಂದಲಿಗೆ ಇಡುತ್ತೆ ಅಂತಿಲ್ಲ. ಆದರೆ ಎರಡು ಹೋಗಲಿ ಒಂದೂ ಇಲ್ಲ. ಇವತ್ತು ಈ ಸರ್ಕಾರದ ಯಾವ ಪಾಲಿಸಿ ಕೂಡ ಅಗತ್ಯ ಇಲ್ಲ, ಮೆಂಟಾಲಿಟಿ ಆಗಿದೆ ಅಂತ. ನಾವು ಎಷ್ಟೋ ತಂದೆ ತಾಯಂದ್ರ ಬಳಿ ಮಾತಾಡುವಾಗ ಒಂದೇ ಸಾಕಾಗಿದೆ, ಇನ್ನೊಂದು ಬೇಡ. ಯಾಕಿಂತ ಮನಸ್ಸು ಬಂತು? ನಿಮ್ಮ ಅಪ್ಪ ಅಮ್ಮನಿಗೆ ಇದೇ ಮನಸ್ಸಾಗಿದ್ರೆ ನೀವು ಹುಡ್ತಿದ್ರ ಅಂತ. ಇದೇ ಮನಸ್ಥಿತಿ ನಿಮ್ಮ ತಂದೆ ತಾಯಂದ್ರಿಗೆ ಇದ್ದಿದ್ರೆ ನೀವೆಲ್ಲಿರ್ತಿದ್ರಿ ಇವತ್ತು? ಮಕ್ಕಳು ಸಂಪತ್ತು. ನಮಗೆ ಒಂದು ಅಭಿಯಾನವನ್ನು ಮಾಡ್ತಾಯಿದ್ವಿ, ನಿಮಗೆಲ್ಲ ಗೊತ್ತೇ ಇದೆ. ಅಪರೂಪದ ಭಾರತದ ಗೋತಳಿಗಳನ್ನು ಉಳಿಸುವಂಥ ಅಭಿಯಾನ ಮಾಡ್ತಾಯಿದ್ವು. ಆದರೆ ಇವತ್ತು ಅನ್ನಿಸ್ತದೆ ನಮಗೆ ಅಪರೂಪದ ಈ ಹವ್ಯಕ ತಳಿ ಉಳಿಸ್ತಕ್ಕಂಥ ಅಭಿಯಾನ ಮಾಡುವಂಥ ಸಂದರ್ಭ ಬಂದಿದೆ ಇವತ್ತು ಅಂತ. ನೀವೆಲ್ಲ ಹೇಗೆ ತಗೋತೀರೋ ಗೊತ್ತಿಲ್ಲ ನಮ್ಮ ಈ ಮಾತುಗಳನ್ನು. ಇದು ಗೊಡ್ಡು ಅಂತ ನೀವು ಕರಿಬೋದು, ಇದು ಹಿಂದುವರೆದ ಮನಸ್ಥಿತಿ ಅಂತ ಕೂಡ ನೀವು ಹೇಳ್ಬೋದು, ನಮ್ಮನ್ನು ತಮಾಷೆ ಮಾಡ್ಬೋದು. ನೀವು ಅನೇಕರು ಸೋಕಾಲ್ಡ್ ಯಾರು ಮುಂದುವರೆದವರು ಇರ್ತಾರೆ, ತಮಾಷೆ ಕೂಡ ಮಾಡ್ಬೋದು, ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ಮಕ್ಕಳು ಬೇಕು. ಕಂಚಿ ಪರಮಾಚಾರ್ಯರು ವೀರಮಾತ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾಯಿದ್ರು. ಅನೇಕ ಮಕ್ಕಳನ್ನು ಹೆತ್ತ ತಾಯಿಗೆ ಕಂಚಿ ಪರಮಾಚಾರ್ಯರು, ನಡೆದಾಡುವ ದೇವರು ಅಂತ ಅವ್ರನ್ನ ಜನ ಕರೀತಾ ಇದ್ರು. ಅವರು ವೀರಮಾತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ತಾಯಿದ್ರು ಕಂಚಿ ಮಠದಲ್ಲಿ. ನಮಗೂ ಅದನ್ನು ಮಾಡೋ ಮನಸ್ಸಿದೆ, ನಮ್ಮ ಮಠದಲ್ಲಿ ನಮಗೂ ಅದನ್ನು ಮಾಡೋ ಮನಸ್ಸಿದೆ. 3 ಮಕ್ಕಳಿದ್ರೆ ನೀವು ಈ ಸನ್ಮಾನಕ್ಕೆ ಅರ್ಹರಾಗ್ತೀರಿ ನಮ್ಮಿಂದ. 5 ಮಕ್ಕಳಿದ್ದರೆ ಧನ್ಯ ಜನನೇ ಒಳ್ಳು ಅಂತ. ಆದರೆ 5 ಮಕ್ಕಳಿರೋರು ನಮ್ಗೆ ಗೊತ್ತಿಲ್ಲ, ಇಡೀ ಸಭಾಂಗಣದಲ್ಲಿ ಯಾರಾದರೂ ಒಬ್ಬರಿಬ್ಬರು ಕೂಡ ಇರಲಿಕ್ಕಿಲ್ಲ ಅಂತ. ಹಳೆ ತಲೆಮಾರಲ್ಲಿ ಇರ್ಬೋದು, ಹೊಸ ತಲೆಮಾರಲ್ಲಿಲ್ಲ ಅಂತ. ಮಂತ್ರಗಳನ್ನ ತಿದ್ದಲಾಗಿದೆ. ಬಹುಪುತ್ರ ಲಾಭಂ ಅನ್ನೋ ಮಂತ್ರದ ಶಬ್ದ ಇದೆಯಲ್ಲ, ಇವತ್ತು ಪುರೋಹಿತರಿಗೆ ಆ ಶಬ್ದ ಹೇಳೋಕ್ಕೆ ಧೈರ್ಯ ಇಲ್ಲ. ಆ ಮಂತ್ರವನ್ನು ತಿದ್ದುಬಿಟ್ಟಿದ್ದಾರೆ, ಬಹು ಕೀರ್ತಿ ಲಾಭಂ ಅಂತ. ಬಹುಪುತ್ರ ಲಾಭಂ ಅನ್ನೋ ಶಬ್ದ ಆಶೀರ್ವಾದದ ಮಂತ್ರದ ಅಂಗವಾಗಿ ಬರ್ತಕ್ಕಂಥದ್ದು, ಅದು ಬಹು ಕೀರ್ತಿ ಲಾಭಂ ಆಗಿದೆ. ಇವತ್ತು ಮಂತ್ರಗಳನ್ನು ತಿದ್ದುವ ಪ್ರಶ್ನೆ ಇಲ್ಲ. ಈಗ ಅಗ್ನಿಮೇಳೆ ಪುರೋಹಿತನ ಪ್ರಾರಂಭ ಆಗುತ್ತೆ ಋಗ್ವೇದ, ಅದನ್ನು ವನ್ನಿ ಮೇಳೆ ಅಂತ ಮಾಡೋ ಹಾಗಿಲ್ಲ. ಅದೇ ಅರ್ಥದ ಇನ್ನೊಂದು ಶಬ್ದ ವನ್ನಿ ಅಂತ ಅನ್ನೋದು. ಯಾಕೆಂದರೆ ಅಕ್ಷರ ಹಾಗೇ ಇರಬೇಕು ವೇದ ಅಂತಂದರೆ, ಸ್ವರ ಹಾಗೇ ಇರಬೇಕು, ತಿದ್ದು ಹಾಗಿಲ್ಲ, ವ್ಯತ್ಯಾಸ ಮಾಡೋ ಹಾಗಿಲ್ಲ. ಆದರೆ ಇವತ್ತು ನಮ್ಮ ವೈದಿಕರು ಶಬ್ದವನ್ನೇ ತಿದ್ದಿ ಬಹುಪುತ್ರ ಲಾಭಂ ಅಂತಿರೋದಲ್ಲಿ ಬಹು ಕೀರ್ತಿ ಲಾಭಂ ಅಂತ ಮಾಡಿದ್ದಾರೆ ಅಂತ. ಯಾಕೆಂದರೆ ನೀವು ಹೇಗಿದ್ದೀರೋ ಅವರು ಹಾಗಿರ್ತಾರೆ ಅಂತ, ಅವರಿಗೆ ಭಯ ಇದೆ ಅಂತ. ಬಹುಪುತ್ರ ಲಾಭಂ ಆಶೀರ್ವಾದ ಮಾಡೋಕ್ಕೆ ಭಯ ಇದೆ ಅವರಿಗೆ ಅಂತ. ಆದರೆ ನಮಗೆ ಯಾವ ಭಯವೂ ಇಲ್ಲ. ನಾವು ನಿಮ್ಗೆ ಒಂದೇ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ, ನಿಮಗೆ ಮಕ್ಕಳು ಬೇಡವಾದರೆ ಪರವಾಗಿಲ್ಲ, ನೀವು 3ನೇ ಮಗು ಪಡ್ಕೊಳ್ಳಿ. ಆ 3ನೇ ಮಗುವಿನ ಜವಾಬ್ದಾರಿ ರಾಮಚಂದ್ರಾಪುರ ಮಠದ್ದು. 3, 4, 5ನೇ ಮಕ್ಕಳನ್ನ ಪಡ್ಕೊಳ್ಳೋದಾದರೆ, ನೀವು ನಗ್ತಾ ಇದ್ದೀರಿ ಗೊತ್ತು ನಮಗೀಗ. ಆ ಮಕ್ಕಳನ್ನ ಪಡ್ಕೊಳ್ಳೋದಾದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಉದ್ಯೋಗ, ನಿಮ್ಮ ಮಕ್ಕಳು ಒಂದು ಸ್ಥಿತಿಗೆ ಬರುವಂಥ ಎಲ್ಲವೂ ಕೂಡ ನಿಮ್ಮ ಮಕ್ಕಳಿಗೆ ನಾವೇ ತಾಯಿ ತಂದೆ ಆಗ್ತೇವೆ, ಮಠನೇ ತಾಯಿ ತಂದೆ ಆಗ್ತದೆ. ಮಕ್ಕಳನ್ನು ಪಡ್ಕೊಳ್ಳಿ. ಎಷ್ಟೋ ಮನೆಗಳು ಬಾಗಿಲು ಮುಚ್ಚಿದಾಗ, ನೀವು ಹಳ್ಳಿಗಳಿಗೆ ಹೋದರೆ ಎಷ್ಟೆಷ್ಟೋ ಪರಂಪರೆಗಳು ಮುಗಿದಿದ್ದಾವೆ. ಆದರೆ ನಾವು ಯಾರೂ ಯೋಚನೆ ಮಾಡ್ತಾ ಇಲ್ಲ ಅಂತ, ಯಾರೂ ಯೋಚನೆ ಮಾಡ್ತಾ ಇಲ್ಲ. ಇಡೀ ಸಮಾಜ ಆ ವಿಷಯದಲ್ಲಿ ನಿದ್ರೆ, ಯಾರೂ ಗಮನಿಸ್ತಾ ಇಲ್ಲ ಅಂತ. ಹಾಗಾಗಿ ಈ ಸಮ್ಮೇಳನದಲ್ಲಿ ನಾವು ಇದ್ರ ಬಗ್ಗೆ ಖಂಡಿತವಾಗಿ ಕೂಡ ಚಿಂತನೆ ಮಾಡಬೇಕು. ನಮ್ಮ ಸಂಖ್ಯೆ ಬೇಕು ಅಂತ. ಈಗ ಎಲ್ಲಿ ನಮ್ಮ ಸಂಖ್ಯೆ ನೆನಪಾಗ್ತದೆ ಅಂದರೆ, ಒಂದು ರಾಜಕಾರಣ ಅಂದ ಕೂಡಲೇ ಸಂಖ್ಯೆ ನೆನಪಾಗ್ತದೆ ನಮಗೆ, ಒಂದು ಸವಲತ್ತು ಅಂದ ಕೂಡಲೇ ನಮ್ಮ ಸಂಖ್ಯೆ ಚಿಕ್ಕದು ಅಂತ ನಾವು ಅನುಭವಿಸ್ತೇವೆ ಅದನ್ನು. ನಮ್ಗೆ ಯಾವ ಸವಲತ್ತು ಸಿಗುತ್ತೆ? ಯಾವ ಸವಲತ್ತು ಕೂಡ ಸಿಗೋದಿಲ್ಲ. ಹೋಗಲಿ, ನೀವು ವಿಶ್ವೇಶ್ವರಯ್ಯ ನಮ್ಮ ಪಕ್ಕದಲ್ಲೇ ಇದ್ದಾರೆ, ಜಯಸಿಂಹ ಇದ್ದಾರೆ, ಇಲ್ಲಿ ನಾವು ಎಷ್ಟು MLAಗಳನ್ನು ಕಳಿಸ್ಬೋದು, ಎಷ್ಟು MP ಗಳನ್ನು ಕಳಿಸ್ಕೊಳ್ಬೋದು? ಸಂಖ್ಯೆ ಇಲ್ಲ. ಸಮಾಜದ ಅನೇಕ ದುರವಸ್ಥೆಗಳಿಗೆ ಉತ್ತರ ಏನು ಅಂದರೆ ಸಂಖ್ಯೆ ಇಲ್ಲ ಅಂತ, ಇದೇ ಉತ್ತರ ಅಂತ. ಹಾಗಾದರೆ ಸಂಖ್ಯಾವರ್ಧಿಗೆ ನಾವು ಚಿಂತನೆ ಮಾಡಬಾರ್ದಾ? ಮಾಡಬೇಕು ಅಂತ ನಮಗೆ ತುಂಬ ಗಂಭೀರವಾಗಿ ಅನಿಸ್ತದೆ. ಹಾಗಾಗಿ ನೀವು ಸಮಾಜ ವರ್ಧಕರಾಗೋದಾದರೆ ನಿಮ್ಮನ್ನು ಮಠ ತುಂಬ ಹೃದಯದಿಂದ ಆಶೀರ್ವದಿಸ್ತದೆ, ನಿಮ್ಮನ್ನು ಎತ್ತಿ ಹಿಡಿತದೆ, ಇಡೀ ಸಮಾಜದ ಮಧ್ಯದಲ್ಲಿ ಎತ್ತಿ ಹಿಡಿದು ನಿಮ್ಮನ್ನು ತೋರಿಸ್ತದೆ. ಇವರಿಂದಾಗಿ ಸಮಾಜ ಉಳಿತದೆ, ಸಮಾಜ ಬೆಳೀತದೆ ಅಂತ, ಮುಂದಿನ ಪೀಳಿಗೆಗೆ ಬೇಕು ಅನ್ನೋ ಮಾತನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ಹಾಗಾಗಿ ನಶಿಸಿ ಹೋಗುತ್ತಿರುವಂಥ ಅಪರೂಪದಲ್ಲಿ ಅಪರೂಪದ ಶ್ರೇಷ್ಠದಲ್ಲಿ ಶ್ರೇಷ್ಠವಾದ ಹವ್ಯಕ ತಳಿಯನ್ನು ಉಳಿಸಿ.
ಆಗೊಂದು ಮಾತು ಬಂತು, ಸರ್ಕಾರದ ಮುಂದೆ ಏನು ಡಿಮಾಂಡ್ ಮಾಡ್ತೀರಿ, ಈ ಸಮ್ಮೇಳನದ ನಿರ್ಣಯಗಳೇನು ತಗೋದಿ. ಇದನ್ನು ತುಂಬ ಗಂಭೀರವಾಗಿ, ಯಾಕೆಂದರೆ ಇದು ಆರಂಭ, ಇದು ಈಗಲೇ ಪ್ರಸ್ತಾಪ ಮಾಡಬೇಕು ನಾವು ಅದನ್ನು. ಇನ್ನು 3 ದಿನದ ಸಮ್ಮೇಳನ ಇದೆ, ಮುಂದೆ ಬರುವರು ಅನೇಕರು ಈ ಬಗ್ಗೆ ಚರ್ಚೆ ಮಾಡಲಿ, ಮಾತಾಡಲಿ. ನೀವು ತಮಾಷೆ ಮಾಡಿದ್ರೂ ಪರವಾಗಿಲ್ಲ, ಮಾತಾಡಿ ಇದನ್ನು ಅಂತ. ಯಾಕೆಂದರೆ ಇವತ್ತು ನಿಮ್ಮ ತಮಾಷೆ ಅಂತಿದ್ದರೆ ಒಂದು ದಿವಸ ನಿಮ್ಮ ತಲೆಗೆ ಹೋಗ್ಬೋದು ಅಂತ, ತಮಾಷೆ ಅಲ್ಲ ಇದು ಅಂತ ಅನಿಸ್ಬೋದು ಅಂತ. ಆದರೆ ನಮಗೆ ಮಾತ್ರ ಯಾಕೆ ತಮಾಷೆ ಅಲ್ಲ ಅಂದರೆ, ಇಲ್ಲಿಂದ ನಮಗೆ ಇಡೀ ಸಮಾಜ ಕಾಣ್ತದೆ. ನಾವು ಎಲ್ಲಿ ಕುಳಿತಿದ್ದೇವೋ ಈ ಎತ್ತರದ ಸ್ಥಾನ, ಇಲ್ಲಿಂದ ಇಡೀ ಸಮಾಜ ಕಾಣ್ತದೆ, ಅದರ ಕ್ಷಯವೂ ಕೂಡ ಕಾಣ್ತದೆ. ಅಲ್ಲಿ ಬರೀ ಮುದುಕರು ಉಳಿತಾ ಇರ್ತಕ್ಕಂಥದ್ದು ಕೂಡ ಕಾಣ್ತದೆ. ಎಲ್ಲಿ ನೋಡಿದ್ರು ಬರೀ ಹಿರಿತಲೆಗಳ ಮಾತ್ರ ಉಳಿತಾ ಇರ್ತಕ್ಕಂಥದ್ದು, ಅದು ಮಾತ್ರ ಕಾಣ್ತದೆ. ದುಃಖ ಆಗ್ತದೆ ತುಂಬ ಅಂತ. ಮುಂದೇನು ಎಂಬ ಪ್ರಶ್ನೆ ಕಾಡ್ತದೆ ಅಂತ, ಭವಿಷ್ಯ ಏನು ಹೀಗಾದರೆ ಅಂತ. ಹಾಗಾಗಿ ಇದು ತುಂಬ ಮುಖ್ಯವಾದ ವಿಷಯ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ಏನೇ ಆಗಲಿ, ಒಂದು ಮಹಾಪ್ರಯತ್ನ ನಡೀತಾ ಇದೆ. ಕೆಲವಾರು ವರ್ಷಗಳ ಹಿಂದೆ ಡಾಕ್ಟರ್ ಗಿರಿಧರ ಕಜೆ ಮತ್ತು ಬೇಣು ವಿಘ್ನೇಶ್ ನೇತೃತ್ವದಲ್ಲಿ ಒಂದು ತಂಡವನ್ನು ಆಶೀರ್ವಾದ ಮಾಡಿದಾಗ ನಮಗೆ ತುಂಬ ನಿರೀಕ್ಷೆಗಳಿದ್ವು. ಇವರು ಸಮಾಜಕ್ಕೆ ದಿಕ್ಕಾಗ್ತಾರೆ, ಇವರು ಸಮಾಜವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ, ಇವರು ಅಮೂಲ್ಯವಾದ್ದನ್ನು ಕೊಡ್ತಾರೆ ಸಮಾಜಕ್ಕೆ ಅನ್ನೋ ಭಾವನೆ ನಮಗಿತ್ತು. ಆದರೆ ಅದನ್ನು ಮೀರಿ ಅವರು ಬೆಳೆದಿದ್ದಾರೆ. ನಮ್ಮ ನಿರೀಕ್ಷೆಯನ್ನು ಮೀರಿ ಅದನ್ನು ದಾಟಿ ಎಷ್ಟೋ ಮಂದಿ ಅವರು ಹೋಗಿದ್ದಾರೆ. ಈ ಸಮ್ಮೇಳನಗಳು ಅದಕ್ಕೆ ಪ್ರತ್ಯಕ್ಷ ದೃಷ್ಟಾಂತಗಳು ಎಂಬುದಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದರ ಹಿಂದೆ ಅದ್ಭುತವಾಗಿರುವಂಥ ಶ್ರಮ ಇದೆ ಮತ್ತು ಧೈರ್ಯ ಕೂಡ ಇದೆ. ಈ ಸಮ್ಮೇಳನ ಮಾಡಬೇಕಾದ್ರೆ ತುಂಬ ಧೈರ್ಯ ಬೇಕು, ತುಂಬ ಶ್ರಮವೂ ಬೇಕು. ಅವರು ಎಷ್ಟು ನಿದ್ದೆಗೆಟ್ಟರೋ, ಎಷ್ಟು ತ್ಯಾಗ ಮಾಡಿದರೋ, ತಮ್ಮ ಪ್ರೊಫೆಷನನ್ನು ಏನು ತ್ಯಾಗ ಮಾಡಿದರೋ ಅದು ಅವರಿಗೆ ಗೊತ್ತದು ಮತ್ತು ಆ ತಂಡಕ್ಕೆ ಗೊತ್ತು ಅಂತ. ಆದರೆ ದೊಡ್ಡ ಪ್ರಯತ್ನವೊಂದನ್ನು ಮಾಡಿದ್ದಾರೆ. ಇಡೀ ಪ್ರಪಂಚದ ಹವ್ಯಕರನ್ನು ಒಂದುಗೂಡಿಸ್ತಕ್ಕಂಥ, ಒಂದು ಮೈದಾನದಲ್ಲಿ ತರ್ತಕ್ಕಂಥ ಮಹಾಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಆಶೀರ್ವಾದ ಮಾಡ್ತೇವೆ. ಎಷ್ಟು ಮಾಡಿದರೂ ಸಾಲದು, ನೀವು ಆಶೀರ್ವಾದ ಮಾಡಿ ಅವರಿಗೆ ಸಾಥ್ ಕೊಡಿ. ಸಮಾಜ ಕಟ್ಟುವಲ್ಲಿ ಸಾಥ್ ಕೊಡಿ, ಜೊತೆಗಿರಿ. ನಿಮ್ಮ ಶಕ್ತಿ ಅವ್ರ ಶಕ್ತಿ ಜೊತೆಗೆ ಸೇರಿದರೆ ಅಸಾಧ್ಯವಾದ್ದನ್ನು, ಅದ್ಭುತವಾದ್ದನ್ನು ಸಾಧನೆ ಮಾಡ್ಬೋದು ಎಂಬುದಾಗಿ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇವೆ. ಮತ್ತು ಕೊನೆಯಲ್ಲಿ ಎಷ್ಟೇ ಇರಲಿ ಸಂಖ್ಯೆ, ಇದ್ದಷ್ಟು ಮಂದಿ ಒಂದಾಗಿರಲಿ ಮತ್ತು ಸರಿಯಾದ ದಾರಿಯಲ್ಲಿ ಇರಲಿ. ನಾವಿದ್ದಷ್ಟು ಮಂದಿ, ಯಾಕೆಂದರೆ ನಮಗಷ್ಟು ಶಕ್ತಿ ಇದೆ. ನಾವು ಒಪಿನಿಯನ್ ಮೇಕರ್ಸ್, ನಿಜ. ಈಗ ನಮ್ಮದೇ ವೋಟ್ ತುಂಬ ಕಡಿಮೆ ಇರ್ಬೋದು, ಆದರೆ ಒಪಿನಿಯನ್ ಫಾರ್ಮ್ ಮಾಡೋಕ್ಕೆ ಹೊರಟ್ರೆ ಇಡೀ ಸಮಾಜ ಬದಲಾಯಿಸೋ ಚೈತನ್ಯ ನಮಗಿದೆ. ಇಡೀ ಸಮಾಜಕ್ಕೆ ಬುದ್ಧಿಯಾಗಿ ಕೆಲಸ ಮಾಡ್ತಕ್ಕಂಥ ಚೈತನ್ಯ ನಮಗಿದೆ ಅಂತ. ಹಾಗಾಗಿ ಇರುವಷ್ಟು ಮಂದಿ ಒಗ್ಗಟ್ಟಾಗಿರೋಣ ಮತ್ತು ಸರಿದಾರಿಯಲ್ಲಿ, ಯಾವ ದಾರಿಯಲ್ಲಿ ಮಯೂರು ವರ್ಮ ಕರ್ಕೊಂಡು ಬಂದು ನಮ್ಮನ್ನು ಅಹಿಚ್ಛತ್ರದಿಂದ ಹೈಗೊಂದಕ್ಕೆ, ಅಂಥ ಒಳ್ಳೆಯ ಜ್ಞಾನದ ದಾರಿಯಲ್ಲಿ, ತಿಳುವಳಿಕೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗುವಂತೆ ಆಗಲಿ. ಈ ಸಮ್ಮೇಳನ ಪೂರ್ಣಾರ್ಥದಲ್ಲಿ ಯಶಸ್ವಿಯಾಗಲಿ. ಇಡೀ ಸಮಾಜಕ್ಕೆ ಶಕ್ತಿ ಚೈತನ್ಯ ಇಡೀ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ, ಸಮಾಜ ಪುರುಷನನ್ನು ಎಚ್ಚರಗೊಳಿಸ್ತಕ್ಕಂಥ. ಯಾಕೆಂದರೆ ಈ ಹವ್ಯಕ ಸಮಾಜದ ಬಗ್ಗೆ ಆ ಮಾತನ್ನು ಹೇಳ್ಬೋದು. ಮಲಗಿದ್ರೆ ಕುಂಭಕರ್ಣ, ಎದ್ರೆ ಹನುಮಂತ ಅಂತ. ಸಮಾಜ ಹೇಗೆ ಅಂದರೆ ಮಲಗಿದ್ರೆ ಎಚ್ಚರಿಕೆ ಆಗೋದಿಲ್ಲ ಅಂತ ಕುಂಭಕರ್ಣ, ಎದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ ಹನುಮಂತ ಅಂತ. ಅಂಥ ಸಮಾಜ ಇದು. ಹಾಗಾಗಿ ಸಮಾಜವನ್ನು ಎಚ್ಚರಗೊಳಿಸ್ತಕ್ಕಂಥ ಕಾರ್ಯದಲ್ಲಿ ಈ ಸಮ್ಮೇಳನ ಪೂರ್ಣವಾಗಿ ಸಫಲವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸಿ, ನಮ್ಮ ಆರಾಧ್ಯ ದೇವತೆಗಳನ್ನು ಮನಸಾರೆ ಸಂಪ್ರಾರ್ಥಿಸಿ ಈ ಸಮುದಾಯವನ್ನು ಹರಸಿ, ಈ ಸಮುದಾಯವನ್ನು ಶಾಶ್ವತವಾಗಿ ಸುಖವಾಗಿ ಇಡಿ. ಈ ಸಮುದಾಯ ಲೋಕೋಪಕಾರಕವಾದ, ಪ್ರಪಂಚಕ್ಕೆ ಬೆಳಕಾಗ್ತಕ್ಕಂಥ ಸಮುದಾಯವಾಗಿ ಉಳಿದು ಬರಲಿ, ಬೆಳೆದು ಬರಲಿ ಎಂಬುದಾಗಿ ಆ ದೇವತೆಗಳಲ್ಲಿ ಸಂಪ್ರಾರ್ಥಿಸಿ, ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯರನ್ನು, ಮಾನ್ಯರನ್ನು, ಯತಿಶ್ರೇಷ್ಠರನ್ನು ಅಭಿನಂದಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ, ವಿಶ್ವಕ್ಕೆ ಒಳಿತಾಗಲಿ, ಹವ್ಯಕರಿಗೆ ಒಳಿತಾಗಿ ಅವರ ಮೂಲಕ ವಿಶ್ವಕ್ಕೆಲ್ಲ ಒಳಿತಾಗಲಿ ಎಂಬುದಾಗಿ ಹಾರೈಸ್ತೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.